ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕತ್ತಲೆಯ ವಿರುದ್ಧ ಬೆಳಗುವಂತಹ ಬೆಳಕಿನ ಹಬ್ಬ ಈ ಬಾರಿ ಪಾಕ್ ಎಂಬ ನರಕಾಸುರನಿಗೆ ಸಿಂಧೂರದ ಪರಾಕ್ರಮ ತೋರಿಸಿದೆ ಸೇನೆ. ಐಎನ್ಎಸ್ ವಿಕ್ರಾಂತ್ನಲ್ಲಿ ಸಂಭ್ರಮಿಸಿದೆ. ರಣವಿಕ್ರಮನ ಶೌರ್ಯ ಕೊಂಡಾಡಿದಂತಹ ಮೋದಿ ಅರಬ್ಬಿಯಲ್ಲಿ ಮಾತಿನ ಮಿಸೈಲ್ ಬಿಟ್ಟರು. ಮಿಗ್ ಜೆಟ್ಗಳು ಭೀಮನಂತೆ ಗಗನದಲ್ಲಿ ಘರ್ಜಿಸಿದ್ದು. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮ. ಬೆಳಕಿನ ಹಬ್ಬದಿಂದ ಅಂಧಕಾರ ಆವರಿಸುವ ಮುನ್ನೆಚ್ಚರಿಕೆ ಅಗತ್ಯ. ಪಟಾಕಿ ಸಿಡಿಸೋಕೆ ಹೋಗಿ ಮಕ್ಕಳ ಕಣ್ಣುಗಳಿಗೆ ಆಪತ್ತು ಆವರಿಸುವ ಆತಂಕ ಇದೆ. ಆಗ್ಲೇ ಬೆಂಗಳೂರಿನಲ್ಲಿ 5 ಕೇಸ್ಗಳು ದಾಖಲಾಗಿವೆ. ಮಿಂಟೋ ನಾರಾಯಣ ನೇತ್ರಾಲಯದಲ್ಲಿ ಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಟ ದರ್ಶನ್ಗೆ ಮತ್ತೊಂದು ಬ್ಯಾಡ್ ನ್ಯೂಸ್. ದೀಪಾವಳಿ ಸಂಭ್ರಮಿಸಬೇಕಿದ್ದ ದಾಸ ಕತ್ಲಲ್ ಕಾಲ ಕಳೆಯಬೇಕಿದೆ. ಹಾಸಿಗೆ ದಿಂಬಿನ ಬೇಡಿಕೆ ಇಟ್ಟಿದ್ದ ಕಾಟೇರನಿಗೆ ಹಿನ್ನಡೆಯಾಗಿದ್ದು ಸೆರೆಯಲ್ಲಿ ಸಂಕಟದಿಂದ ಅರಚಿದಾರಂತೆ. ಇನ್ನು ಬೆನ್ನು ನೋವು ಉಲ್ಬಣಕ್ಕೆ ವೈದ್ಯರು ಹೀಟಿಂಗ್ ಬೆಲ್ಟ್ ನೀಡೋಕೆ ಸಲಹೆ ನೀಡಿದಾರಂತೆ. ಸಿಎಂ ಇವತ್ತು ದಕ್ಷಿಣ ಕನ್ನಡ ಪ್ರವಾಸದಲ್ಲಿದ್ರು. ಜಾತಿ ಧರ್ಮದ ಹೆಸರಿನಲ್ಲಿ ನಡೀತಾ ಇದ್ದ ಜಗಳಕ್ಕೆ ಇತಿಶ್ರೀ ಹಾಕಿದ್ದಾಗಿ ಹೇಳಿದ್ದಾರೆ. ಇದೇ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಸಂಭವಿಸಿದ್ದು ಮಹಿಳೆಯರು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. 11 ಜನ ಪುತ್ತೂರಿನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.